ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ವ್ಲಾಗ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತಿಳಿಸಿದ್ದೆ ಮಕ್ಕಳಿಗೆಲ್ಲ ಮಾಲಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಅದರಿಂದ ನಾನು ಮಾಲಾ ಫೇಶಿಯಲ್ ಕರ್ಕೊಂಡು ಬಂದಿದ್ದೀನಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್, ಕ್ರಿಸ್ಮಸ್ಗೆ ಅಂತ. ನಾವು ಹೋಗಿದ್ದು 28th. ಅದರಿಂದ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಮ್ಮ ಮನೆಗೆ ಹತ್ರ ಇರೋದು ಇದೊಂದೇ ಮಾಲು, ಇಲ್ಲಾಂದ್ರೆ ಯಲಹಂಕಕ್ಕೆ ಹೋಗ್ಬೇಕು. ಅದರಿಂದ ದೂರ ಆಗುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ನಾವು ಏಷ್ಯಾ ಮಾಲ್ಗೆ ಹೋಗಿದ್ವಿ. ಇವರಿಬ್ರು ನಮ್ಮ ನಾದಿನಿ ಮಕ್ಕಳು. ನೋಡಿ ಹೆಂಗೆ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಫಸ್ಟೇ ಮನೆ ಬಿಟ್ಟಾಗ ಹೇಳಿದ್ದೆ, ಅಲ್ಲಿ ತುಂಬ ರಶ್ ಇರ್ತಾರೆ, ಕೈ ಇಟ್ಕೊಂಡು ಓಡಾಡಬೇಕು, ಎಲ್ಲೂ ಹೋಗ್ಬಾರ್ದು, ನಮ್ಮ ಹಿಂದೆನೇ ಬರಬೇಕು ಅಂತ. ಅದಕ್ಕೆ ಎಲ್ಲ ಜೊತೆಲೇ ಬರ್ತಾ ಇದ್ದಾರೆ. ಅಲ್ಲೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಮಾಲ್ ಬಗ್ಗೆ ನಾನೇನು ಹೇಳೋದೇನು ಬೇಕಾಗಿಲ್ಲ, ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ ನಿಮಗೆಲ್ಲ ತಿಳಿಸ್ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಕ್ಲಿಪ್ಪಿಂಗ್ ವಿಡಿಯೋ ಆ್ಯಡ್ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಔಟ್ಸೈಡ್ ಬರ್ತಾ ಇದ್ದಂಗೆ ತುಂಬ ಶಾಪ್ಸ್ ಇಟ್ಟಿದ್ರು. ಲೈಟಿಂಗ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಅದರಿಂದ ನಾವು ಮಕ್ಕಳಿಗೆ ಏನು ಕೊಡಿಸ್ಲಿಲ್ಲ. ಫೈನಲಿ ನಾವು ಮಾಲೆಲ್ಲ ಸುತ್ತಾಡ್ಕೊಂಡು ಔಟ್ಸೈಡ್ ಬಂದ್ವಿ. ಹಾಗೆ ಬರ್ತಾ ಬರ್ತಾ ಮಕ್ಕಳು ಎಲ್ಲ ಪಾನಿಪುರಿ ತಿನ್ನಬೇಕು ಅಂದರು. ನಾವು ರೆಗ್ಯುಲರಾಗಿ ನಮ್ಮ ಮನೆ ಹತ್ರ ಇರೋ ಕಾಫಿ ಬೋರ್ಡ್ ಪಾರ್ಕ್ ಹತ್ರ ನಾವು ಯಾವಾಗಾದರೂ ಬಿಡುವಿದ್ದಾಗ ಹೋಗ್ತಾ ಇರ್ತೀವಿ. ಅದರಿಂದ ಅಲ್ಲೇ ಮಕ್ಕಳಿಗೆಲ್ಲ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ದೆ. ಹಾಗೆ ಪಾರ್ಕ್ಗೆ ಎಲ್ಲ ಹೋಗ್ಬಿಟ್ಟು ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಆಟ ಆಡಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಬಂದ್ವಿ ಮಕ್ಕಳನ್ನೆಲ್ಲ. ಸ್ವಲ್ಪ ಹೊತ್ತಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ಮಾನಸ ಅಂತ. ಅವ್ರ ಮಗಳ ಹೆಸರು ಕೀರ್ತಿ ಅಂತ, ನಿಕ್ಕಿ ಫ್ರೆಂಡು. ಅವ್ಳಿಗೆ ಬಂದುಬಿಟ್ಟು ನಿಕ್ಕಿಗೆ ಗಿಫ್ಟ್ ಕೊಟ್ಟರು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನಮಗೆ ಗಿಫ್ಟ್.